Just 1 second. My only request to senior member is, ಇವೆಲ್ಲಾನು ಓಕೆ ಒಪ್ಕೊಂತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಪೆಟ್ರೋಲ್ ಡೀಸೆಲ್ ದರ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಅಲ್ಲಿ ಇದೆ? ಬೆಳ್ಳಿ ರೇಟ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ, ಪೂರ್ತಿ ಕತೆ ಹೇಳಬೇಕು. ಈಗ ಉದಾಹರಣೆ ಕೊಡ್ತೀನಿ. ತೊಗರಿದೆ ಇಲ್ಲ ವಿಶ್ವಮಾನವರು ಎಲ್ಲ ವಿಷಯದ ಬಗ್ಗೆ ನೀವು ಮಾತಾಡಿ. ಸಾಮಾನ್ಯ ಜನ ಇಲ್ಲಿ ನೀವು ಸುರೇಶ್ ಕುಮಾರ್ ಅವರೇ ಒಂದ್ ನಿಮಿಷ ಇಲ್ಲ ಅಧ್ಯಕ್ಷರೇ, ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ, ಆಯ್ತು ಬಿಡಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್? ಯಾರು ತೊಗರಿ ತಗೋತಾರೆ? ಸುರೇಶ್ ಕುಮಾರ್ ಮಾತನಾಡೋದು ಸರ್ಕಾರ ಏನು ಏರಿಕೆ ಮಾಡಿದೆ ಸಾಮಾನ್ಯ ಜನರಿಗೆ ಅರ್ಥ ಇದು ಏನು? ಸಾಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ್ದು ನಿಮ್ಮ ಸರ್ಕಾರ ಏನ್ ಜಾಸ್ತಿ ಮಾಡಿದೆ ಅದನ್ನ ಮಾತ್ರ ಇಲ್ಲ. ಸ್ಟಾಂಪ್ ಪೇಪರ್ ಸೆಂಟ್ರಲ್ ಗವರ್ನಮೆಂಟ್ ಜಾಸ್ತಿ ಮಾಡಿದೆ. ಸ್ಟಾಂಪ್ ಪೇಪರ್ ಸೆಂಟ್ರಲ್ ಗವರ್ನಮೆಂಟ್ ಈಗ ರಷ್ಯಾ ಇಂದ ಕಚ್ಚಾ ತೈಲು ಸಸ್ತಾಗಿ ಸಿಗ್ತಾ ಇದೆ ಅಂತ ಬೆನಿಫಿಟ್ ಶುಡ್ ಬಿ ಪಾಸ್ಡ್ ಆನ್ ಟು ದ ಕನ್ಸ್ಯೂಮರ್. ಅದು ಮಾಡ್ತಾ ಇದ್ದಾರೆ ಇಲ್ಲ? 100 ರೂಪಾಯಿಗಿಂತ ಜಾಸ್ತಿ ಹೋಗಿದೆ ಪ್ರತಿ ಲೀಟರ್. ಈಗ ಇಸ್ ಬೇಸ್ಡ್ ಆನ್ ದಟ್. ನೀವು ಕಮ್ಮಿ ಮಾಡಿ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ನಾವು ಬೆಲೆ ಏರಿಕೆ ನಾವು ಸುರೇಶ್ ಒಂದ್ ನಿಮಿಷ ಸುರೇಶ್ ಅನ್ನೋದು ಕೂಡ ಒಂದಿದೆ ಅಲ್ಲ ಅಧ್ಯಕ್ಷ. ಈಗ ಅದನ್ನ ನಾವು ಎಲ್ಲಿ ಬೇಕೋ ಅದನ್ನ ಮಾಡ್ತೀವಿ. ನಾವು ಬೆಲೆ ಏರಿಕೆ ಮಾಡಿದ್ದೀನಿ ಖಂಡಿತ ಬೆಲೆ ಏರಿಕೆ ಮಾಡಿದೀವಿ. ಓಕೆ ಹೇಳ್ತೀನಿ ಇವಾಗ ನಾನು ಚರ್ಚೆ ಬೇಡ. ಈಗ ಅಧ್ಯಕ್ಷರೇ ಚರ್ಚೆ ಮಾಡಿ ಸೆಂಟ್ರಲ್ ಗವರ್ನಮೆಂಟ್ ಜಾಸ್ತಿ ಮಾಡಿದೆ ಅದನ್ನು ಮಾಡ್ಲಿ ಅವರು, ಅದನ್ನ ಹೇಳಿ. ಅದನ್ನ ಹೇಳಿ ಅವರೆಲ್ಲ. ಚರ್ಚೆ ಬೇಡ ಹೇಳಿ ಕೇಳಿ. ಸುರೇಶ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ಲೋ ಇದೆ ಅನ್ನೋದು ಕೂಡ ನಿಜ. ಸುರೇಶ್ ಕುಮಾರ್ ಅವರೇ ಅಲ್ಲಲ್ಲ ಅದೇ ರೀತಿ ಕೂಡ ಇವತ್ತು ಡಾಲರ್ ನಿಜ, ಪರ್ಚೇಸಿಂಗ್ ಅದನ್ನ ಹೇಳಿರೋದು ನಿಜ. ಎಲ್ಲಾನು ಕೂಡ ನೀವು ಸ್ಟೇಟಿಗೆ ಹೇಳ್ತಾ ಇದ್ರಂತ ಹೆಂಗೆ ಹೇಳಿ? ಈಗ ಬೆಲ್ಲದ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಒನ್ ಸೆಕೆಂಡ್ ಐ ಟೆಲ್ ಒನ್ ಸೆಕೆಂಡ್ ನೋಡಪ್ಪ. ಒನ್ ಸೆಕೆಂಡ್ ಈಗ ಏನ್ ಗೊತ್ತಿದೆಯಾ, ನಾವು ಒಂದು ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಈ ಚರ್ಚೆ ನಮ್ಗೆ ಆ ಕಡೆಗೆ ಯಾರು ಸರಿ ಯಾರು ತಪ್ಪ ಅಂತ ಇದನ್ನೇ ಚರ್ಚೆ ಮಾಡೋ ಜೊತೆಯಲ್ಲಿ ಇದನ್ನು ನೋಡುವವರು ಮತ್ತು ಕೇಳುವ ಜನ ಇದೊಂದು ಶುಡ್ ಬಿ ಹೆಲ್ತಿ ಡಿಬೇಟ್. ಕೆಲವೊಂದು ಮಾಹಿತಿ ಅದಕ್ಕೆಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಈ ರೀತಿ ಆಸಕ್ತಿ ಇಲ್ಲವರಿಗೆ, ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಾಗ ಸ್ವಲ್ಪ ಅವ್ರಿಗೆ ಮಾಹಿತಿ ಸಿಗಬೇಕು. ಸೊ ಏನಾದರೂ ಇಂಥ ಒಂದು ವಿಚಾರದಲ್ಲಿ ಪಬ್ಲಿಕ್ ಇಶ್ಯೂ ಸಂಬಂಧ ವಿಚಾರ ಸಂಬಂಧ ಯಾರಿಗೆ ಮಾತಾಡಬೇಕಾದಲ್ಲಿ ಒಂದಿಬ್ಬರಿಗೆ ಎದ್ದು ನಿಂತು ಚರ್ಚೆ ಮಾಡಿ ಮತ್ತೆ ಸೈಲೆಂಟ್ ಕೂತು ಮತ್ತೆ ಈ ಕಡೆ ಒಂದು ಕ್ಲಾರಿಟಿ ಮಾಡೋದು ವಿಚಾರ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆದರೂ ಕೂಡ ಒಂದು ಪ್ರಯೋಜನ ಆಗಲಿ. ಅದು ನಾವು ಆ ಕಡೆ ಪರ ನಾನು ಸರಿ ಅಂತ ಹೇಳಿಕೊಂಡು ಹೋದ್ ಏನು ಪ್ರಯೋಜನ ಇಲ್ಲ, ಯಾರಿಗೂ ಕೂಡ ಪ್ರಯೋಜನ ಆಗುದಿಲ್ಲ, ಜನ ಅರ್ಥನೂ ಕೂಡ ಆಗುತ್ತೆ. ತಾವು ತಮ್ಮ ಮಾಹಿತಿ ಕೊಟ್ಟಿದ್ದೀರಿ, ಆಯ್ತು ಮುಗೀತು. ಮತ್ತೆ ಒಂದೇ ವಿಚಾರ ಚರ್ಚೆ ಬೇಡ. ಒಂದೇ ಬೆಲ್ಲದವ್ರೆ ಸುರೇಶ್ ಕುಮಾರ್ ಅವರು ಹೇಳಿದ್ರೆ ಇಲ್ಲ, ನಾವೇನ್ ಬೆಲೆ ಜಾಸ್ತಿ ಮಾಡಿದೀವೋ ಅದನ್ನ ಹೇಳಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಗಾಳಿ ಮತ್ತೆ ಬೆಳಕು ಎರಡಕ್ಕೆ ಬಿಟ್ಟು ಉಳಿದಿದ್ದಕ್ಕೆಲ್ಲ GST ಆಯ್ತಲ್ಲ. ನೆಕ್ಸ್ಟ್ ಸುರೇಶ್ ಒಂದ್ ಸೆಕೆಂಡ್ ಅಪ್ಪ. ಅಲ್ಲ ನಾನು ಮತ್ತೆ ನೀವು ಮಾತಾಡಿ. ಸುರೇಶ್ ಬಗ್ಗೆ ಹೇಳ್ಬಿಡಿ ಮೈಕ್.
ಕುಮಾರ್ ಅವ್ರದ್ದು ಮಾತೆಲ್ಲ ಒಪ್ಕೊಳ್ಳಲ್ಲ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರ ಗ್ರೇಟ್ ಅಂತ ಹೇಳೋಣ, ನರೇಂದ್ರ ಮೋದಿ ಗ್ರೇಟ್ ಅಂತ ಹೇಳೋಣ, ಒಂದೇ ಒಂದು ಸಭಾಧ್ಯಕ್ಷರೇ, ನಮಗ್ ಬರ್ಬೇಕಾಗಿದೆಯಲ್ಲ ಟ್ಯಾಕ್ಸಸ್, ಅವ್ರು ನಮ್ಗೆ ಇಟ್ಕೊಂಡವ್ರಲ್ಲ, ಆ ಟ್ಯಾಕ್ಸ್ ದುಡ್ಡು ಕೊಡಕ್ ಹೇಳಿ. ಮತ್ತೆ ಬಿಹಾರಕ್ಕೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾವ್ರಲ್ಲ, ಅದ್ರಲ್ಲಿ ಒಂದು ಅರ್ಧ ನಮ್ಗೆ ಕೊಡ್ಸ್ಕೊಡಿ. ಅದನ್ನ ಮಾಡಕ್ ಹೇಳಿ, ಬಿಟ್ಟು ರಾಜ್ಯ ಸರ್ಕಾರ ಮಾಡ್ತು. ಚರ್ಚೆ ಬೇಡ, ಮಾಹಿತಿ ಕೊಟ್ಟಿದ್ದೀರಿ, ಬಾಧ್ಯತೆ ಇಲ್ವಾ ಮಾಹಿತಿ ಕೊಟ್ಟು ಚರ್ಚೆ ಬೇಡ. ಆಮೇಲೆ ಹೇಳೋಣ ಗ್ರೇಟ್ ಅಂತ, ಚರ್ಚೆ ಬೇಡ, ಆಮೇಲೆ ಗ್ರೇಟ್ ಅಂತ ಹೇಳೋಣ, ಆಮೇಲೆ ಚರ್ಚೆ ಬೇಡ. ಪಾಯಿಂಟ್ ಹೇಳ್ಬಿಡಿ. ಕೂತ್ಕೊಳ್ಳಪ್ಪ ಚಂದ್ರ, ಕೂತ್ಕೊಳ್ಳಿ. ನೋಡಲ್ಲಿ ಕೂತ್ಕೊಂಡು ಮಾತಾಡಬೇಡಿ, ನಿಮಗೆ ಏನಾಗಿದಿಲ್ಲ. ಅಧ್ಯಕ್ಷರೇ, ನೀವು ಥಿಂಕ್ ಯಾರು ಬುದ್ಧಿವಂತರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಇದು ಬರ್ತದ? ಏನು ಪೀಪಲ್ ಲಾಫ್ ಅಟ್ ಯು. ಅಲ್ಲಿ ಅವ್ರು ಇದು ಮಾತಾಡ್ತಿದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕಾರ ಯಾರಾದ್ರೂ ಸದಸ್ಯರು ಎದ್ದು ನಿಂತರ ಜನರಿಗೆ ಉಪಯೋಗ ಆಗ್ತೈತಿ, ಇಂಟ್ರೆಸ್ಟ್ ಇದ್ದವ್ರಿಗೆ ಒಳ್ಳೇದಾಗ್ತೈತಿ ಅಂತ ನೀವು ಪ್ರಿಯಾಂಕ ಖರ್ಗೆ ಅವರಿಗೆ ಅಲೋ ಮಾಡಿಕೊಟ್ರಿ. ಎಲ್ಲರಿಗೂ ಹೇಳಿದ್ದೇನೆ, ಅದರಲ್ಲಿ ನನಗೇನಿಲ್ಲ. ಅವ್ರು ಯಾವಾಗ ಹೇಳ್ತಾರೆ ನೀವು ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಪಾಯಿಂಟ್. ಅದು ಬಿಟ್ಟು ನಾ ಒಪ್ತೇನೆ. ಈಗ ನಾನು ಕೂಡ ಅದಕ್ಕೆ ಪೂರಕವಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದಕ್ಕೆ ಪೂರಕವಾಗಿ ಅವರು ಇನ್ಫ್ಲೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರು. ನಿಮ್ಮ ಪಾಯಿಂಟ್ ಎಲ್ಲಿ ಬಿಡಿ. ಇನ್ಫ್ಲೇಷನ್ ಇಂಡೆಕ್ಸ್ ಕನ್ಸ್ಯೂಮರ್, ಓಕೆ, 1 ಸೆಕೆಂಡ್ ಡಿಸ್ಕಸ್. ಕನ್ಸ್ಯೂಮರ್ ಇಂಡೆಕ್ಸ್ ಇಸ್, ನೀವು ಇದರ ಬಗ್ಗೆ ಸಬ್ಜೆಕ್ಟ್ ಮಾಡಬೇಡಿ. ಖರ್ಗೆ ಅವರೇ ನೋಡಿ, ನಿಮ್ಮ ಪಾಯಿಂಟ್ ಅಲ್ಲಿ ಬಿಡಿ. ಪಾಯಿಂಟ್ ಅದು ಅವ್ರ ಚರ್ಚೆ ಹಾಕಿ, ಅದು ನಿಮ್ಮ ಪಾಯಿಂಟ್ ಹೇಳಿ. ಈಗ ಅವ್ರು UPA ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ, ಸೋನಿಯಾ ಗಾಂಧಿ ಆಡಳಿತ ಮಾಡ್ತಿದ್ದಾಗ 8ರಿಂದ 9% ಇನ್ಫ್ಲೇಷನ್ ಇತ್ತು ರಾಜ್ಯದ ದೇಶದಲ್ಲಿ RBI ಫಿಗರ್ ಪ್ರಕಾರ. ಇವತ್ತು 4ರಿಂದ 5% ತನಕ ಎವರೇಜ್ ಇನ್ಫ್ಲೇಷನ್ ಇದೆ ಮೋದಿ ಅವ್ರ ಸರ್ಕಾರಕ್ಕೆ ಬಂದ್ಮೇಲೆ. ಇನ್ಫ್ಲೇಷನ್ ಪೂರ್ತಿ ದೇಶದಲ್ಲಿ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.